ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಅಹಿತಕರ ಘಟನೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಎಡಿಜಿಪಿ ಅಲೋಕ್ ಮೋಹನ್, ಐಜಿಪಿ ಹರಿಶೇಖರನ್, ಸಿಐಡಿ ಐಜಿ ಚಂದ್ರಶೇಖರ್, ಗುಪ್ತಚರ ಐಜಿ ಅಮೃತ್ ಪೌಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಹಾಗೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದಂತ ಕೆಲ ಐಪಿಎಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಬಂಟ್ವಾಳ ತಾಲೂಕಿನ ಪರಿಸ್ಥಿತಿಯ ಕುರಿತು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಮುಂದಿನ ಹಂತದಲ್ಲಿ ಗಲಾಟೆಗಳಾಗಬಾರದು, ಜೊತೆಗೆ ಈಗಾಗಿರುವಂತಹ ಗಲಾಟೆಯಲ್ಲಿ ಯಾರ್ದೆಲ್ಲ ಕೈವಾಡ ಇರಬಹುದು, ಅವ್ರ ವಿರುದ್ಧ ಏನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೋ ಏನೋ ಸದ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೀತಾ ಇದೆ. ನಿನ್ನೆ ಸಿಎಂ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಚುರುಕು ಮುಟ್ಟಿಸಿದ್ರು. ಅದರ ಬೆನ್ನಲ್ಲೇ ಈಗ ಅಲ್ಲಿ ಸಭೆ ನಡೀತಾ ಇದೆ. ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಅಧಿಕಾರಿಗಳ ಸಭೆ ನಡೀತಾ ಇದೆ. ಎಡಿಜಿಪಿ ಅಲೋಕ್ ಮೋಹನ್, ಐಜಿಪಿ ಹರಿಶೇಖರನ್, ಸಿಐಡಿ ಐಜಿ ಚಂದ್ರಶೇಖರ್, ಗುಪ್ತಚರದ ಐಜಿ ಅಮೃತ್ ಪೌಲ್ ಸದ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದು, ಮತ್ತೊಂದು ವಿಚಾರ ಅಂತಂದ್ರೆ ಈ ಹಿಂದೆ ಕಾರ್ಯನಿರ್ವಹಿಸಿದ್ದಂತ ಕೆಲ ಐಪಿಎಸ್ ಅಧಿಕಾರಿಗಳು, ಕರಾವಳಿ ಭಾಗದಲ್ಲಿ ಕಾರ್ಯನಿರ್ವಹಿಸಿದಂತ ಕೆಲ ಐಪಿಎಸ್ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬಹುಶಃ ಮುಂದಿನ ಹಂತದಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಈ ರೀತಿಯಂತಹ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಏನ್ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅನ್ನುವಂಥದ್ದನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೋ ಏನೋ ಈ ಹಿಂದೆ ಕಾರ್ಯನಿರ್ವಹಿಸಿದ್ದಂತಹ ಕೆಲ ಹಿರಿಯ ಅಧಿಕಾರಿಗಳು ಕೂಡ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಾಟೆಗಳಾಗಬಾರ್ದು, ಕೋಮು ಸಂಘರ್ಷಗಳಾಗಬಾರ್ದು ಅನ್ನುವಂಥದ್ದನ್ನ ನಿನ್ನೆ ಸಿಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ಮತ್ತೊಂದು ಕಡೆ ನಿಷೇಧಾಜ್ಞೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿ ಹಿಗ್ಗಾಮುಗ್ಗಾ ನಿನ್ನೆ ಕ್ಲಾಸ್ ತೆಗೆದುಕೊಂಡಿದ್ರು. ಈ ಕಾರಣಕ್ಕಾಗಿ ಎಲ್ಲಿ ತಪ್ಪಾಗಿದೆ, ಮುಂದೆ ತಪ್ಪಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಸಭೆಯನ್ನು ಸೇರಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈ ಕಲ್ಲು ತೂರಾಟ ನಡೆಸಿದಂತಹ ಘಟನೆಗಳು, ಜೊತೆಗೆ ಸಭೆ ಸಮಾರಂಭಗಳ ಮುಖಾಂತರವಾಗಿ ಗಲಾಟೆ ಎಬ್ಸೋದಕ್ಕೆ ಪ್ರಚೋದನೆ ಕೊಟ್ಟಿದ್ದಂಥದಕ್ಕೆಲ್ಲ ಸಂಬಂಧಪಟ್ಟಂತೆ ಹಲವು ಕೇಸ್ಗಳು ಈಗ ದಾಖಲಾಗಿದೆ. ಅದನ್ನೆಲ್ಲ ಹೇಗೆ ಇನ್ನು ಮುಂದೆ ಡೀಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹೇಗೆ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸೊ ದಕ್ಷಿಣ ಕನ್ನಡದಲ್ಲಿ ಮುಂದೇನಾಗಬಹುದು ಅನ್ನುವಂಥ ಕುತೂಹಲ ಇರುವಂತಹ ಹಿನ್ನೆಲೆಯಲ್ಲೇ ಯಾರೆಲ್ಲ ಅಂಧರಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಈ ಸಂದರ್ಭದಲ್ಲಿ ಇರುವಂತಹ ಬೆನ್ನಲ್ಲೇ ಈಗ ಸಭೆ ಆಗ್ತಾ ಇರುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆ ಆಗ್ತಾ ಇರುವಂತಹ ಈ ಸಂದರ್ಭ, ಜೊತೆಗೆ ಹಿಂದೆ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂತಹ ಕಾರಣದಿಂದಾಗಿ ಏನ್ ಸಲಹೆಯನ್ನ ಅವರಿಂದ ಪಡೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಕುತೂಹಲ ಕೆರಳಿಸಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈಗ ಒಂದು ಕಡೆ ಇವತ್ತು ಸಚಿವರು ಹೋಗಿ ಭೇಟಿಯಾಗಿದ್ದಾರೆ ಶರತ್ ಮಡಿವಾಳ ಅವರ ಕುಟುಂಬ ಸದಸ್ಯರನ್ನ, ಮತ್ತೊಂದು ಕಡೆ ಈಗ ಹಿರಿಯ ಅಧಿಕಾರಿಗಳ ಸಭೆ ನಡೀತಾ ಇದೆ. ಸೊ ಏನು ಬದಲಾವಣೆಯನ್ನ ಪೊಲೀಸ್ ಕಾರ್ಯವೈಖರಿಯಲ್ಲಿ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಅನ್ನುವಂಥದ್ದು ಪೃಥ್ವಿ. ಮತ್ತೊಂದು ವಿಚಾರ ಅಂತ ಅಂದ್ರೆ ಈಗ ಗುಪ್ತಚರ ವಿಭಾಗಕ್ಕೆ ಎಸ್ಪಿನೇ ಇಲ್ಲದೆ ಇರುವಂತದ್ದು ಯಾವ ರೀತಿ ಹೊಡ್ತಾ ಕೊಡ್ತಾ ಇದೆ ಈ ರೀತಿಯ ಗಲಾಟೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನ್ಸುತ್ತೆ ಪೃಥ್ವಿರಾಜ್? ಇವತ್ತಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ಏನು ರಾಜ್ಯದಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಉಂಟಾಗಿರುವಂಥ ಅಶಾಂತಿ, ಕೋಮುಗಲಭೆ ಇಡೀ ರಾಜ್ಯವನ್ನೇ ಸಂಚಲನ ಉಂಟು ಮಾಡಿರುವಂಥದ್ದು, ರಾಜಕೀಯ ವಲಯದಲ್ಲೂ ಕೂಡ ಸಂಚಲನ ಉಂಟು ಮಾಡಿರುವಂಥದ್ದು. ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಕಪ್ಪು ಚುಕ್ಕಿಯ ಆದಂಥ ಒಂದು ಘಟನೆ ಇಲ್ಲಿ ಆಗಿರೋವಂಥದ್ದು. ಸೊ ಇದು ಎಲ್ಲ ಪಕ್ಷಗಳು, ಪ್ರತಿಪಕ್ಷಗಳು ಎಲ್ಲ ಸೇರಿ ಈ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಮುಂದುವರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಇಲಾಖೆಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೋಮು ಸಂಘರ್ಷದಿಂದ ಅಶಾಂತಿ ಉಂಟಾಗಬಾರದು, ದಕ್ಷಿಣ ಕನ್ನಡ ಜಿಲ್ಲೆನ ಒಂದು ಹಿಡಿತಕ್ಕೆ ತಗೊಂಡು ಬನ್ನಿ ಅಂತ ಹೇಳಿ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ರು, ಮತ್ತೆ ಒಂದು ತರಾಟೆಗೆ ತೆಗೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಕಮಿಷನರ್ ಆಫೀಸ್ನಲ್ಲಿ ಹಿರಿಯ ಅಧಿಕಾರಿಗಳೆಲ್ಲ ಒಂದು ಸಭೆಯನ್ನು ಸೇರಿರುವಂಥದ್ದು. ಇಲ್ಲಿ ಹಿಂದೆ ಏನು ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆನಲ್ಲಿ SP ಕಮಿಷನರೇಟ್ ವ್ಯಾಪ್ತಿ ಇರ್ಬೋದು, ಇಲ್ಲ ಜಿಲ್ಲಾ ಪೊಲೀಸ್ ವ್ಯಾಪ್ತಿನಲ್ಲಿ ಇರ್ಬೋದು, ಏನು ಕಾರ್ಯನಿರ್ವಹಿಸಿದ್ರು ಆ ಎಲ್ಲ ಅಧಿಕಾರಿಗಳನ್ನ ಕೂಡ ಇಲ್ಲಿಗೆ ಕರೆಸಲಾಗಿದೆ. ಬೆಳಗ್ಗೆನೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿಗೆ ಒಂದು ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಇವಾಗ ಎಡಿಜಿಪಿ ಅಲೋಕ್ ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆ ಕಮಿಷನರ್ ಆಫೀಸ್ನಲ್ಲಿ ನಡೀತಾ ಇರುವಂಥದ್ದು. ಜಿಲ್ಲೆನಲ್ಲಿ
ಒಟ್ಟಾರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು, ಯಾವ ಆಯಕಟ್ಟಿನ ಸ್ಥಳಗಳಲ್ಲಿ ಯಾವ್ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಬೇಕು ಅನ್ನೋದು ಕೂಡ ಚಿಂತನೆ ನಡೀತಾ ಇರೋಂಥದ್ದು. ಮತ್ತು ಶವಯಾತ್ರೆ ವೇಳೆ ಸಿಕ್ಕಂಥ ಫೂಟೇಜ್ಗಳನ್ನ ಆಧರಿಸಿ ಮುಂಜಾಗ್ರತಾ ಕ್ರಮವಾಗಿ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು, ಹಿಂದೂ ಸಂಘಟನೆ ಮುಖಂಡರಿರ್ಬೋದು ಇಲ್ಲ ಮುಸ್ಲಿಂ ಸಂಘಟನೆ ಮುಖಂಡರುಗಳಿರ್ಬೋದು, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ವಶಕ್ಕೆ ತಗೊಳ್ಬೇಕು, ಮತ್ತು ಯಾರ್ಯಾರನ್ನ ಯಾವ್ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ನಡೀತಾ ಇರೋಂಥದ್ದು. ಒಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಒಂದು ಕಡೆ ನಡೀತಾ ಇರೋದಾದರೆ, ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ, RSS ಮುಖಂಡ ಏನು ಹತ್ಯೆಯಾಯಿತು ಶರತ್ ಅವರ ಮನೆಗೆ ಒಂದು ಭೇಟಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಸಜೀಪ ಕಂದೂರು ಗ್ರಾಮದಲ್ಲಿರುವಂಥ ಅವರ ಒಂದು ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಶರತ್ ತಂದೆ ತನಿಯಪ್ಪ ಅವ್ರನ್ನ ಒಂದು ಭೇಟಿ ಮಾಡಿ ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಗಮನಿಸಬೇಕು, ರಮಾನಾಥ್ ರೈ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿ DV ಸದಾನಂದಗೌಡ ಕೂಡ ಒಂದು ಆರೋಪವನ್ನು ಮಾಡಿದರು. ಸ್ವತಃ ಶರತ್ ತಂದೆ ತನಿಯಪ್ಪ ಕೂಡ ಒಂದು ಆರೋಪ ಮಾಡಿದರು. ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಬಂಟ್ವಾಳದವರು ಇದ್ದಾರೆ ರಮಾನಾಥ್ ರೈ, ಅವರಿಗೆ ಕಳೆದ 10-15 ವರ್ಷಗಳಿಂದ ಅವರ ಬಟ್ಟೆಗಳನ್ನು ವಾಶ್ ಮಾಡಿಕೊಡ್ತದ್ದು ನಮ್ಮ ಕುಟುಂಬದವರು. ಸೊ ಇಂಥ ಒಂದು ಘಟನೆ ಆದಾಗ ಸಾಂತ್ವನ ಹೇಳಲಿಕ್ಕೆ ಅಟ್ಲೀಸ್ಟ್ ಅವ್ರ ಮನೆಗೆ ಬರಲಿಲ್ವಲ್ಲ ಅಂತ ಹೇಳಿ ನೋವನ್ನು ತೋಡ್ಕೊಂಡಿದ್ರು. ಅದನ್ನು ವಿಪಕ್ಷಗಳು ಕೂಡ ಅದನ್ನೇ ಒಂದು ದಾಳವಾಗಿಟ್ಕೊಂಡು ರಮಾನಾಥ್ ರೈ ಅವ್ರನ್ನ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಅದೇ ರೀತಿ ಇವಾಗ ಏನು ರಮಾನಾಥ್ ರೈ ಮನೆಗೆ ಭೇಟಿ ನೀಡಿದ್ದಾರೆ, ಆದರೆ ಇವರು ಒಂದು ಗುಪ್ತವಾಗಿ ಭೇಟಿ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಮಾಧ್ಯಮಗಳನ್ನು ಅವಾಯ್ಡ್ ಮಾಡಿ ಇವರು ಅಲ್ಲಿ ಭೇಟಿ ನೀಡಿರೋಂಥದ್ದು. ಯಾಕೆಂದರೆ ರಮಾನಾಥ್ ರೈ ವಿರುದ್ಧ ಆಗಲೇ ಹಲವಾರು ಆರೋಪಗಳು ಕೇಳಿ ಬಂದಿದೆ. ಇಂಥ ಎಲ್ಲ ಘಟನೆಗಳಿಗೆ ರಮಾನಾಥ್ ರೈ ಅವರೇ ಕಾರಣ ಅಂತ ಹೇಳಿ ಈ ಒಂದು ಆರೋಪ ಕೇಳಿ ಬಂದಿರೋಂಥದ್ದು. ಮತ್ತು ಅಲ್ಲಿಗೆ ಹೋದರೆ ಮಾಧ್ಯಮದವರು ಕೂಡ ಜೊತೆಗಿದ್ದರೆ ಏನಾದರೂ ಅಲ್ಲಿ ತನಿಯಪ್ಪ ಇರ್ಬೋದು, ಆ ಗ್ರಾಮಸ್ಥರು ಇರ್ಬೋದು, ಏನಾದರೂ ಇವರಿಗೆ ಉಲ್ಟಾ ಹೊಡೆದ್ರೆ, ಅವರ ಮೇಲೆ ಒಂದು ಆರೋಪವನ್ನು ಮಾಡಿದರೆ, ನಿಂದನೆಯನ್ನು ಮಾಡಿದರೆ ಅದು ಎಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಅಂತ ಹೇಳಿ ಮಾಧ್ಯಮಗಳನ್ನು ಅವಾಯ್ಡ್ ಮಾಡಿ ಇವರು ಮನೆಗೆ ಭೇಟಿ ನೀಡಿ ಒಂದು ಸಾಂತ್ವನ ಹೇಳಲಿಕ್ಕೆ ಹೋಗಿರೋಂಥದ್ದು. ಈ ವೇಳೆ ಅಲ್ಲಿನ ಮೂಲಗಳು ಮಾಹಿತಿ ಪ್ರಕಾರ ತನಿಯಪ್ಪ ರಮಾನಾಥ್ ರೈ ಎದುರುಗಡೆ ಒಂದು ಕಣ್ಣೀರಿಟ್ರು ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿರೋ ಅಂಥದ್ದು. ಆ ತನಿಯಪ್ಪ ಈ ರೀತಿ ಇಂಥ ಘಟನೆಗಳಾಗ್ತಾ ಇದೆ ಅಂತಂದ್ರೆ, ಸೊ ಅಮಾಯಕನಾದ ನನ್ನ ಮಗನ ಕಳ್ಕೊಂಡ್ವಿ, ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ಒಂದು ಕಣ್ಣೀರಿಟ್ಟ ಪ್ರಸಂಗವೂ ಅಲ್ಲಿ ನಡೀತು ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇರೋಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಈಗ ಏನು ರಾಜ್ಯ ಗುಪ್ತಚರ ಇಲಾಖೆಯ ಒಂದು ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇದಕ್ಕೆ ಗ್ರಹಣ ಹಿಡಿದಿದೆ ಜಿಲ್ಲೆನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ರಾಜ್ಯ ಗುಪ್ತದಳ ಇಲಾಖೆಗೆ ಒಂದು ಗ್ರಹಣ ಹಿಡಿದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಟ್ಟಾರೆ ನೋಡೋದಾದರೆ ಅಂದರೆ ಒಂದು ಕೋಮುಗಲಭೆ ಇರ್ಬೋದು, ಒಂದು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮತ್ತು ಅಲ್ಲಿಂದ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಬಾರ್ದು ಅದಕ್ಕೆ ಅಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂಥದ್ದು ರಾಜ್ಯ ಗುಪ್ತಚರ ಇಲಾಖೆ. ಏಕೆಂದರೆ ರಾಜ್ಯ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಒಂದು ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾರೆ. ಅಂದರೆ ನಾಳೆ ಏನಾಗ್ಬೋದು, ಇವತ್ತಿನ ಬೆಳವಣಿಗೆಗಳು ಏನು ನಡೀತಾ ಇದೆ, ಸೊ ಇದನ್ನೆಲ್ಲ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ, ಪೊಲೀಸ್ ಇಲಾಖೆಗೆ ವರದಿಯನ್ನು ಕೊಡ್ತಾರೆ. ಇವರ ವರದಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏಕೆಂದರೆ ಇವ್ರದ್ದು ಗ್ರೌಂಡ್ ಲೆವೆಲ್ ರಿಪೋರ್ಟ್ ಇರುತ್ತೆ, ಏನು ಮುಂದೆ ನಡಿಬಹುದು ಅನ್ನೋದನ್ನು ಕೂಡ ಇವರು ಒಂದು ವಿಶ್ಲೇಷಿಸ್ತಾರೆ. ಆದರೆ ಇಲ್ಲಿ ಜಿಲ್ಲೆನಲ್ಲಿ ಒಂದು ವಿಪರ್ಯಾಸ ಅಂದರೆ ರಾಜ್ಯ ಗುಪ್ತದಳ ಇಲಾಖೆಯ SP ಆದಂತಹ ಜಯಂತ್ ಶೆಟ್ಟಿ ಅವರು ಟ್ರಾನ್ಸ್ಫರ್ ಆಗಿ 1 ವರ್ಷ ಆದರೂ ಕೂಡ ಅವರ ಪ್ಲೇಸ್ಗೆ ಇನ್ನೊಬ್ಬರು SP-ಯನ್ನು ಕರೆದುಕೊಂಡು ಇಲ್ಲಿ ರಾಜ್ಯ ಸರ್ಕಾರ ಕೂರಿಸಿಲ್ಲ. ಮತ್ತು ಇದರ ಒಂದು SP ಇನ್ಚಾರ್ಜನ್ನು ಶಿವಮೊಗ್ಗದ DYSP ನಾಗರಾಜ್ ಅವರಿಗೆ ಇನ್ಚಾರ್ಜನ್ನು ಕೊಡಲಾಗಿದೆ. ಆದರೆ ನಾಗರಾಜ್ ಅವರು ಶಿವಮೊಗ್ಗವನ್ನು ಕೂಡ ನೋಡ್ಕೊಳ್ಬೇಕು, ದಕ್ಷಿಣ ಕನ್ನಡವನ್ನು ಕೂಡ ನೋಡ್ಕೊಳ್ಬೇಕು. ಅದು ಅಲ್ಲದೆ ಇಲ್ಲಿ ಜಿಲ್ಲೆಯ DYSP ಅಂದರೆ ಗುಪ್ತಚರ ಇಲಾಖೆಯ DYSP ಕೂಡ ಟ್ರಾನ್ಸ್ಫರ್ ಆಗಿದೆ, ಅವರ ಹುದ್ದೆ ಕೂಡ ಖಾಲಿಯಾಗಿದೆ. ಮತ್ತು ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ಬಂಟ್ವಾಳದಲ್ಲಿ ಏನು ಈ ಪ್ರಕ್ಷುಬ್ಧ ವಾತಾವರಣ ಸ್ಥಿತಿ ನಿರ್ಮಾಣ ಆಗಿದೆ, ಬಂಟ್ವಾಳದಲ್ಲಿ ಯಾವೊಬ್ಬ ಗುಪ್ತಚರ ಇಲಾಖಾ ಸಿಬ್ಬಂದಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕೆಂದರೆ ಬೆಳ್ತಂಗಡಿಯಲ್ಲಿ ಏನು ಶ್ರೀಧರ್ ಅನ್ಬೋರು ಕಾರ್ಯನಿರ್ವಹಿಸ್ತಾ ಇದ್ರು, ಅವರನ್ನೇ ಕೂಡ ಬಂಟ್ವಾಳವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಬಿಡಲಾಗಿದೆ. ಶ್ರೀಧರ್ ಅವರು ಬೆಳ್ತಂಗಡಿಯನ್ನು ನೋಡ್ಕೊಳ್ಬೇಕು ಮತ್ತು ಬಂಟ್ವಾಳವನ್ನು ನೋಡ್ಕೊಳ್ಬೇಕು. ಎರಡೂ ಕಡೆ ಒಬ್ಬರೇ ಓಡಾಡಿ ಹೇಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅವರು ಗ್ರೌಂಡ್ ರಿಪೋರ್ಟ್ ಅನ್ನು ಎಷ್ಟು ಮಟ್ಟಿಗೆ ಸರಿಯಾಗಿ ನೀಡಬಹುದು. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಈ ರೀತಿ ಎಲ್ಲರನ್ನೂ ಬೇರೆಯವ್ರನ್ನ ದೂಷಿಸೋದಕ್ಕಿಂತ ಮುಂಚೆ ಈ ರೀತಿ ತಮ್ಮ ಒಂದು ವೈಫಲ್ಯವನ್ನು ಕೂಡ ನೆನಪಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಒಂದು ಆರೋಪ ಮಾಡ್ತಾ ಇರೋವಂಥದ್ದು. ಓಕೆ.